ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಡುವೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಜನವರಿ 27ರಂದು ಚುನಾವಣೆ ಘೋಷಣೆಯಾಗಿತ್ತು. ಆದರೆ ಬಿಜೆಪಿಯ ಇಬ್ಬರು ವಿಧಾನ ಪರಿಷತ್ ಸದಸ್ಯರನ್ನ ಪಾಲಿಕೆ ವ್ಯಾಪ್ತಿಯಲ್ಲಿ ಸೇರ್ಪಡೆಗೊಳಿಸಲಾಗಿತ್ತು. ಇದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ ಪಕ್ಷ ಕೂಡ 4 ಸದಸ್ಯರನ್ನ ಸೇರ್ಪಡೆಗೊಳಿಸಿತ್ತು. ಆದರೆ ನಿಯಮ ಪಾಲಿಸಿಲ್ಲ ಎಂದು ಬಿಜೆಪಿ ಸದಸ್ಯರು ಕೋರ್ಟ್ ಮೊರೆ ಹೋಗಿದ್ದರು. ಕೋರ್ಟ್ ಅಂದೇ ಚುನಾವಣೆ ನಡೆಸಿ 29ರಂದು ಫಲಿತಾಂಶ ಘೋಷಣೆ ಮಾಡಲು ನಿರ್ದೇಶನ ನೀಡಿ ಅಂದೇ ವಿಚಾರಣೆ ಮುಂದೂಡಿತ್ತು. ಆದರೆ ಅಂದು ನಡೆದ ಚುನಾವಣಾ ಪ್ರಕ್ರಿಯೆಯು ಗೊಂದಲದ ಕೂಡಾಗಿತ್ತು. ದಿನಾಂಕ 29ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದು ಮೇಯರ್ ಸ್ಥಾನಕ್ಕೆ ನಡೆದ ಚುನಾವಣೆಯನ್ನು ಹೈಕೋರ್ಟ್ ಮಾನ್ಯ ಮಾಡಿತ್ತು. ಎಲ್ಲಾ ವಿಧಾನ ಪರಿಷತ್ ಸದಸ್ಯರ ಮತಗಳನ್ನು ಮಾನ್ಯ ಮಾಡಿದೆ. ಅಲ್ಲದೆ ಉಪಮೇಯರ್ ಸ್ಥಾನಕ್ಕೆ ದಿನಾಂಕ 12ರಂದು ಚುನಾವಣೆ ನಡೆಸಲು ಹಾಗೂ ದಿನಾಂಕ 17ರಂದು ಫಲಿತಾಂಶ ಪ್ರಕಟಿಸಲು ಕೋರ್ಟ್ ಆದೇಶಿಸಿತ್ತು. ಅದರಂತೆ ಚುನಾವಣೆ ಪ್ರಕ್ರಿಯೆ ಇಂದು ನಡೆಯಿತಾದ್ರೂ ಚುನಾವಣೆ ಪ್ರಕ್ರಿಯೆಯು ಕಾನೂನು ಪ್ರಕಾರ ನಡೆದಿಲ್ಲ. ಒಂದು ಪಕ್ಷದ ಪರವಾಗಿ ನಡೆದಿದೆ ಎಂದು ಕಾಂಗ್ರೆಸ್ ಸದಸ್ಯರು ಹೊರಗೆ ನಡೆದಿದ್ದಾರೆ. ಒಂದು ಪಕ್ಷದ ಪರ ಕೆಲಸ ಮಾಡಿದ ಆರ್ಸಿ ಅವರಿಗೆ, ಒಂದು ಪಕ್ಷದ ಪರ ಕೆಲಸ ಮಾಡಿದ ಆಯುಕ್ತರಿಗೆ, ಅಧಿಕಾರಿಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ಇವತ್ತು ನಡೆದಂಥ ಚುನಾವಣೆ ನಾವು ಸಂಪೂರ್ಣವಾಗಿ ಬಹಿಷ್ಕಾರ ಮಾಡೀವಿ. ಯಾಕೆ ಬಹಿಷ್ಕಾರ ಮಾಡೀವಪ್ಪ ಅಂದ್ರೆ, ಚುನಾವಣೆ ಪ್ರಪ್ರಥಮವಾಗಿ ನಾಮಿನೇಷನ್ ಹಿಡಿದು ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಉಪಾಧ್ಯಕ್ಷರ ಸಂಬಂಧ ಏನೂ ಮಾಡಿಲ್ಲ. ಇದ್ದದ್ದನ್ನು ಇದ್ದಂಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಂಥೇಳಿ ಆಯುಕ್ತರು ಜೊತೆಗೆ ಪ್ರಾದೇಶಿಕ ಆಯುಕ್ತರು ಎಲ್ಲರೂ ಕೂಡಿ ಹೇಳಿದ್ದಾರೆ. ಒಂದು ವೇಳೆ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ತಾವು ಏನು ಇಲೆಕ್ಷನ್ ಮಾಡ್ತೀರಿ, ಇದು ತಪ್ಪು ಅಂತ ನನ್ನ ಭಾವನೆ ಐತಿ. ಜೊತೆಗೆ ನಮ್ಮೆಲ್ಲರ ಜನಪ್ರತಿನಿಧಿಗಳ ಅನಿಸಿಕೆ ಏನಪ್ಪ ಅಂದ್ರೆ, ಚುನಾವಣೆ ಮಾಡಬೇಕು ಅಂದ್ರೆ ನೀವು ಪ್ರಕ್ರಿಯೆ ಪುನರ್ ಪ್ರಾರಂಭ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಆ ಆದೇಶದ ಪ್ರಕಾರ ನಡಿಬೇಕು. ಮತ್ತು ಹೋದ ಬಾರಿ ಚುನಾವಣೆಯಲ್ಲಿ ಪರ ಮತ್ತು ವಿರೋಧ ಎರಡೂ ಕೈ ಎತ್ತಾರ. ನಾವೇನು ಕೈ ಎತ್ತಿ ಹೇಳಿದ್ರು, ಕಾಂಗ್ರೆಸ್ನವ್ರು ಏನು ಕೈ ಎತ್ತರ ಹೇಳಿದ್ರು ಇಲ್ಲ, ಅವರೇ ಎತ್ತಾರ. ಪರನು ಅವರೇ, ವಿರೋಧನೂ ಅವರೇ ಅಂದ್ರೆ ಅವರು ನಗಣ್ಯ ಆಗಿಬಿಡ್ತಾರೆ. ಮತ್ತು ನಮ್ಮ ಅಭ್ಯರ್ಥಿ ಆಟೋಮೆಟಿಕ್ ಬಂದಂಗೆ ಅಲ್ಲ, ಅಲ್ಲಿ ಎರಡನೇ ಮಾತೇ ಇರುವುದಿಲ್ಲ. ಸೊ ನೀವು ಎಲೆಕ್ಷನ್ನ ಬಹಿಷ್ಕಾರ ಮಾಡಿದ್ದೀರಾ? ಹೌದು ಸರ್, ಬಹಿಷ್ಕಾರ ಮಾಡಿ. ಇನ್ನು ನೆಕ್ಸ್ಟ್ ಎಲೆಕ್ಷನ್ ಯಾವಾಗ ಆಗುತ್ತಂತ ಸರ್ ನಾವು ಸರ್ಕಾರಕ್ಕೆ ಹೋಗಿ ಕೇಳ್ತೀವಿ. ಆ ಸರ್ಕಾರವೇ ಆದೇಶ ಮಾಡ್ಬೇಕಂತ ಕೇಳ್ಕೊತೀವಿ. ಓಕೆ ಸರ್. ಹೈಕೋರ್ಟಿಗೆ ಆದೇಶಕ್ಕೆ ನೀವು ಇದನ್ನು ಆದೇಶ ಇಲೆಕ್ಷನ್ ಮಾಡ್ಬೇಕಂತಿತ್ತು ಯಾವುದು ಉಪಮಹಾಪೌರರದು. ಆದ್ರೆ ತಟಸ್ಥ ಅವರು ಏನೈತಿ ಮುಂದೆ ಮಾಡ್ಯಾರ, ಸ್ಥಗಿತಗೊಂಡ ಜಾಗದಿಂದ ಸ್ಟಾರ್ಟ್ ಚುನಾವಣೆ ಅಂತಾರೇನ್ರಿ, ಪ್ರಥಮವಾಗಿ ಸ್ಟಾರ್ಟ್ ಮಾಡ್ರಿ ಅಂತ, ಹೊಸದಾಗಿ ಸ್ಟಾರ್ಟ್ ಮಾಡ್ರಿ ಅಂತ. ಇವತ್ತು ನಾವು ಕೋರ್ಟ್ ಆದೇಶದನ್ವಯ 12ನೇ ತಾರೀಕು ಉಪಮಹಾಪೌರರ ಚುನಾವಣೆ ನಡೀಬೇಕು ಅಂತ ಉಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು. ಓಕೆ. ಆದರೆ ನಾವೆಲ್ಲ ಸದಸ್ಯರು ಕೂಡ ಆ ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಟು ನಾವು ಇವತ್ತು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಂದ್ವಿ. ಆದರೆ RC ಅವರು ಒಂದು ಪಕ್ಷದ ಪರ ಕೆಲಸ ಮಾಡ್ತಿದ್ದಾರೆ. ಒಬ್ಬ ನಮ್ಮ ಸದಸ್ಯರಿಗೆ ಯಾರಿಗೂ ಗೌರವ ಕೊಟ್ಟಿಲ್ಲ. ನಾವೇನಾದರೂ ಮಾತಾಡ್ಲಿಕ್ಕೆ ಹೋದೆ 2 ನಿಮಿಷ ಮಾತಾಡ್ಲಿಕ್ಕೂ ಅವಕಾಶ ಕೊಡಲಿಲ್ಲ. ಇವತ್ತೇನಿತ್ತು, ಉಪಮಹಾಪೌರರ ಚುನಾವಣೆ ಸಂಪೂರ್ಣವಾಗಿ ಮೊದಲಿಂದ ನಡೆಸಬೇಕು ಅಂತ ನಮ್ಮ ಇತ್ತು ಕೋರ್ಟ್ ಆದೇಶ ಕೂಡ ಆಗಿದೆ. ಆದರೆ ಅವತ್ತಿಂದ ಎಲ್ಲಿ ನಾಮಿನೇಷನ್ ಕೊಟ್ಟು ಬಿಟ್ಟಿದ್ರೋ ಆ ಎಲೆಕ್ಷನ್ ಚುನಾವಣೆ ಪ್ರಕ್ರಿಯೆಯಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ಎಲ್ಲ ಗೌರವಾನ್ವಿತ ಚುನಾವಣೆ ಸದಸ್ಯರುಗಳನ್ನ ತಮ್ಮ ಆಸ್ತಿ ವಿವರಣೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಅನರ್ಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಆದೇಶ ಮಾಡ್ತಾರೆ, ಇನ್ನೊಂದು ನೋಟಿಸ್ ಕೊಡ್ತಾರೆ, ಇನ್ನೊಂದು ಕಡೆ ಅದಕ್ಕೆ ಉತ್ತರ ಕೊಡಿ ಅಂತಾರೆ. ನಾಳೆ ಅವರೇ ಆರಿಸಿ ನಮ್ಮನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿದ್ರು. ಈ ಬಾಡಿ ಏನಾಗುತ್ತೆ? ಆದ್ರಿಂದ ನ್ಯಾಯಾಲಯಕ್ಕೆ ಇವರು ತಪ್ಪು ಮಾಹಿತಿ ಕೊಟ್ಟವ್ರೆ. RC ಒಂದು ಪಕ್ಷದ ಪರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಗೌರವಾನ್ವಿತ ಸದಸ್ಯರು ಈ ಚುನಾವಣೆಯನ್ನು ಬಹಿಷ್ಕರಿಸಿ ನಾವು ಹೊರಗಡೆ ಬಂದಿದ್ದೀವಿ. ನಾಳೆ ನಾವು ಮುಖ್ಯಮಂತ್ರಿ ಅಂತ ಹೋಗಿ ನಾವು ಗವರ್ನರ್ ಅವ್ರಿಗೂ ಭೇಟಿ ಆಗ್ತೀವಿ, ಮುಖ್ಯಮಂತ್ರಿಗೂ ಹೋಗಿ ಭೇಟಿಯಾಗಿ ಈ RC ಒಂದು ವಿರುದ್ಧ ನಾವು ಹೋರಾಟ ಎಲ್ಲಿವರೆಗೂ ಅಂದ್ರೆ ಈ RC ಅವರು ರಾಜೀನಾಮೆ ಕೊಡ್ಬೇಕು ಅಲ್ಲಿವರೆಗೂ ನಾವು ಇದು ಹೋರಾಟ ಮಾಡ್ತೀವಿ. ಅಂದ್ರೆ ಈ ಚುನಾವಣೆ ನಡೆದಿಲ್ಲ, ಈ ಚುನಾವಣೆ ನಾವು ಅವರು ಒಂದು ಪಕ್ಷದ ಪರ ಕೆಲಸ ಮಾಡ್ತಾ ಇದ್ದಾರೆ. ಬಹಿಷ್ಕಾರ ಮಾಡಿ ನಾವು ಹೊರಗಡೆ ಬಂದಿದ್ದೀವಿ. ನ್ಯಾಯಾಲಯದ ಏನ್ ಬಂದೈತಿ
ಆದೇಶ ಅದನ್ನು ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿನೂ ಫಾಲೋ ಮಾಡಬೇಕಾಗತ್ತೆ. ಇವ್ರಿಗೆ ನಾವು ಇದು ನ್ಯಾಯಾಲಯದ ಆದೇಶ ಬಂದ ಮೇಲೆ ನಾವು ಲೆಟರ್ ಬರೆದಿದ್ವಿ ಪ್ರಾದೇಶಿಕ ಆಯುಕ್ತರು ಬೆಳಗಾವಕ್ಕೆ. ಬರೋದ್ರೆ ನಾವು ಏನು ಹೇಳಿದ್ವಿ, ಉಪಮೇಯರದ್ದು ಏನು ಚುನಾವಣೆ ಇದೆಯಲ್ಲ ಅದು ಫಸ್ಟಿಂದ ಸ್ಟಾರ್ಟ್ ಮಾಡಿರಿ, ನಾಮಿನೇಷನ್ ತಗೊಳ್ದು ಹಿಡಿದ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿರಿ ಅಂತೇಳಿ ನಾವು ಲೆಟರ್ ಬರೆದಿದ್ವಿ. ಅದಕ್ಕೆ ಅವರು ಇಲ್ಲ ನಾವು ಎಲ್ಲಿಂದ ಸ್ಟಾಪ್ ಆಗೈತಿ ಅಲ್ಲಿಂದ ನಾವು ಮಾಡ್ತೀವಿ ಅನ್ನೋಣ ಆ ಆದೇಶನ ಅವರು ನ್ಯಾಯಾಂಗ ಆದೇಶನ ನಾವು ಉಲ್ಲಂಘನೆ ಮಾಡಿದ್ದಾರೆ. ಅವರು ಅದನ್ನು ಸರಿಯಾಗಿ ತಿಳ್ಕೊಳ್ದೇನೆ ಪ್ರೊಸೀಜರ್ ತಮ್ಗೆ ತಿಳಿದದ್ದನ್ನು ಮಾಡಕತ್ತಾರು ಮತ್ತು ಒಂದು ಪಕ್ಷದ ಪರವಾಗಿ ಮಾಡಕತ್ತಾರ ಅವರು. ಇದು ತಪ್ಪು ಅಂತ ಹೇಳಿ ನಮಗೆ ಮಾತಾಡಕ್ಕೆ 1 ನಿಮಿಷ ಅವಕಾಶ ಕೊಡಿ ಸರ್. ಇದನ್ನು ನಾವು ನಮ್ಗೆ ಕನ್ಫ್ಯೂಸ್ ಐತಿ, ನಾವು ನಿಮಗೆ ಕೇಳ್ಕೊಂಡು ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕಂದ್ರೆ ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಅವ್ರ ಮೊನ್ನೆ ಸಲಾನು ಅದೇ ಆಯಿತು. ಅದನ್ನ ಕರೆಕ್ಟಾಗಿ ಅವ್ರ ತಪ್ಪಿಗೆ ನಾವೆಲ್ಲ ಪನಿಷ್ಮೆಂಟ್ ಅನುಭವಿಸ್ಬೇಕಾಯ್ತು. 2ನೇ ಸಲ ಚುನಾವಣೆ ಮಾಡ್ಬೇಕಂದ್ರೆ ಎದಕ್ಕೆ ಯಾರು ತಪ್ಪಿದು? ಅವ್ರದೇ ತಪ್ಪು, ಅವ್ರದೇ ತಪ್ಪು. ಮತ್ತೆ BJP ಅವ್ರೇನು ಈಗ ಸಾಲಿ ಹುಡುಗರೇನು ಅಲ್ಲ, ಅವರು ಕೈ ಎತ್ತಬೇಕಂದ್ರೆ ಲಕ್ಷ ಕೊಟ್ಟು ಎತ್ತಬೇಕು. ಅವ್ರು ಫಸ್ಟ್ ಕೇಳಿದಾಗ ಕೈ ಎತ್ತಿದ್ರು. 2ನೇ ಸಲ ಅವ್ರು ವಿಮಲಾ ಕಾನೆ ಅಂದ್ರೆ ಅದು ಏನು ಎತ್ತ ಅಂತ ಹೇಳಿ ತಿಳ್ಕೊಳ್ಳೋದು ಅಷ್ಟು ವಿಚಾರ ಇಲ್ಲನ ಅವ್ರಿಗೆ. ಅವ್ರೇನ್ ಹಂಗ ಆರಿಸಿ ಬಂದಿದಾರ? ಅವ್ರ ಕೈ ಎತ್ತಿ ಅಲ್ಲ, ಗೌರವ ಇರ್ತದೆ ಸದಸ್ಯರುಗಳು. ಜನ ವಾರ್ಡಿಂದ ಆರಿಸಿರ್ತಾರೆ. ಬ್ಯಾರಿಕೇಡ್ ಹಾಕಿ ಒಂದು ಯಾವುದೋ ಒಂದು ಇದ್ರ ಚುನಾವಣೆ ಒಳಗಡೆ ಒಬ್ಬ ಸ್ಥಾನ, ಒಂದು ಒಳ್ಳೆ ಸ್ಥಾನ ಇದೆ ಕಾರ್ಪೊರೇಷನ್ ಅಂದ್ರೆ, ಬ್ಯಾರಿಕೇಡ್ ಹಾಕೊಂಡು ಒಳಗಡೆ ಪವಿತ್ರವಾದ ಪೀಠ ಅದಕ್ಕೂ ಅಗೌರವ ತೋರಿದ್ದಾರೆ. ಏನ್ ಬ್ಯಾರಿಕೇಡ್ ಅಂದ್ರೆ ನಾವು ರಾಕ್ಷಸರ? ನಮ್ಮನ್ನು ಗೌರವ ಕೊಟ್ಟು ಜನಗಳು ಆರಿಸಿ ಕಳಿಸಿದ್ದಾರೆ ನಮ್ಮನ್ನ. BJP ಅವರು ಸುಮಿತ್ರಾ ಜಾಧವ್ ಅಂದ್ಮೇಲೆ ಕೈ ಎತ್ತಿದ್ದಾರೆ, ಅದು ಓಕೆ. 2ನೇ ಸಲ ಅಂದ್ರೆ ಅವ್ರು ಫಸ್ಟ್ 1ನೇ ಸಲ 2ನೇ ಸಲ ಅವ್ರು ಏನು ಹೇಳಿದ್ರು ಕೈ ಎತ್ತಬೇಕು, 3ನೇ ಸಲ 4ನೇ ಸಲ ಕೈ ಎತ್ತಬಾರ್ದು, ಆ ಥರ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ರು. ಮತ್ತು ಅವರು ಕನ್ಫ್ಯೂಸ್ ಆಗಿ ಹೆದರಿದ್ರು. ಅವರು ವಿರೋಧರು ಯಾಕೆ ಮಹಾನಗರ ಪಾಲಿಕೆಗೂ ನುಕ್ಸಾನ್ ಇದು. 2ನೇ ಸಲ ಎಲೆಕ್ಷನ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ, ಅದಕ್ಕೂ ನುಕ್ಸಾನು. ಕೋರ್ಟ್ದಿಂದ ಅದು ಎಷ್ಟು ಟೈಮ್ ಎಲ್ಲ ಇದನ್ನಾಯ್ತು ನಮ್ದೆಲ್ಲ. ಈಗ ಮತ್ತೆ ನಮ್ಮ ಅಭಿವೃದ್ಧಿ ಕಾಮಗಳು ನಡೀತಿದ್ದು ನಮ್ಮ ವಾರ್ಡ್ನಾಗೆಲ್ಲ. ಈಗ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ರಿ. ಇದಕ್ಕೆಲ್ಲ ಕಾರಣ ಆಯುಕ್ತರು ಮತ್ತು BJP. ವೈಜ್ಞಾನಿಕವಾಗಿ ಅಂದಿದ್ದಕ್ಕೆ ಇದು 2ನೇ ಸಲ ಎಲೆಕ್ಷನ್ ಇದಕ್ಕೆಲ್ಲ ಮೂಲ ಹೊಣೆಗಾರರು ಪ್ರಾದೇಶಿಕ ಆಯುಕ್ತರು. ಉಚ್ಚ ನ್ಯಾಯಾಲಯ ನಿರ್ದೇಶನ ಏನ್ ಕೊಟ್ಟಿದ್ದಪ್ಪ 12ನೇ ತಾರೀಕು ಏನೈತಿ ಮರು ಚುನಾವಣೆ ಯಾವ್ದು ಮಾಡ್ಬೇಕಂದ್ರೆ ಉಪಮಹಾಪೌರ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಆದೇಶ ಮಾಡಿದೆ. ಅದನ್ನು ಗಾಳಿಗೆ ತೂರ್ಬಿಟ್ಟು ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಗಿತಗೊಂಡಿಂದ ಮುಂದುವರಿಸಬೇಕು. ಒಂದ್ ಕಡೆ ಕೋರ್ಟ್ ಏನ್ ಹೇಳ್ತದ ಅದನ್ನು ಮರ ಉಪಚುನಾವಣೆ ಮಾಡ್ಬೇಕಂತೇಳಿ. ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ನಾಮಿನೇಷನ್ ಮಾಡಬೇಕು, ಸ್ಕೂಟ್ನಿ ಆಗ್ಬೇಕು, ತದನಂತರ ಏನೈತಿ ಕೋರಂ ಪಾಸ್ ಮಾಡಬೇಕು, ಹಾಜರಾತಿ ಪುಸ್ತಕದಲ್ಲಿ ಎಲ್ಲರೂ ಸದಸ್ಯರ ಸೈನ್ ಆಗ್ಬೇಕು, ತದನಂತರ ಏನೈತಿ ಪರ ವಿರೋಧ ತಟಸ್ ಅಂತ ಹೇಳ್ಬಿಟ್ಟು ಚುನಾವಣೆ ಪ್ರಕ್ರಿಯೆ ಮಾಡಬೇಕು. ಓಪನ್ ಆಗಿ ಒಂದ್ ಪಕ್ಷದ ಪರ ಕೆಲಸ ಮಾಡ್ತಾವ್ರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.